ಸರಿಯಲ್ಲ ಜಗವೊಂದು ನ್ಯಾಯಾಲಯ ಅದರ ಅಧಿಕಾರಿ ಅವನೇನಯ್ಯ ಈ ಜಗವೊಂದು ನ್ಯಾಯಾಲಯ ಅದರ ಅಧಿಕಾರಿ ಅವನೇನಯ್ಯ ನ್ಯಾಯವ ಮರೆಸುವ ಅನ್ಯಾಯವ ಮೆರೆಸುವ ನ್ಯಾಯವ ಮರೆಸುವ ಅನ್ಯಾಯವ ಮೆರೆಸುವ ಈ ಜಗವೊಂದು ನ್ಯಾಯಾಲಯ ಅದರ ಅಧಿಕಾರಿ ಅವನೇನಯ್ಯ ಅದರ ಅಧಿಕಾರಿ ಅವನೇನಯ್ಯ ಈ ಜಗವೇ ಒಂದು ನ್ಯಾಯಾಲಯ. ಆ ನ್ಯಾಯಾಲಯದಲ್ಲಿ ನೀನು ಅಧಿಪತಿಯಂತೆ. ನಿನ್ನ ನ್ಯಾಯಾಲಯದಲ್ಲಿ ನಿನಗೆ ಬೆಲೆ ಇಲ್ಲವೇ ದೇವಾ? ನೀ ನಿರ್ಮಿಸಿದ ಜಗತ್ತಿನಲ್ಲಿ ಕರ್ಮ ತಲೆ ಎತ್ತಿ ನಡೆಬೇಕೆ? ಧರ್ಮ ತಲೆ ತೆಗಿಸಿ ನಡೆಬೇಕೆ? ಹೇಳು ಭಗವಂತ, ಹೇಳು. ಸಿರಿವಂತರ ಮನೆಯಲ್ಲಿ ಅವರುಂಡ ಭೃಷ್ಟಾನ್ನ ಭೋಜನವನ್ನು ತುಳೆಯುತ್ತಾ ಅವರ ಉಳಿದವನಾಗಿ ಬಿದ್ದು ಹೊರಗಾಡ್ತಿರುವ ಬಡವರನ್ನು ಅನ್ನು ನೋಡಿ ಗಹಗಹಿಸಿ ನಗುತ್ತಿರುವ ಭಗವಂತ, ನಗು, ನೋಡು, ಸಂತೋಷ ಪಡು. ಬಡವರ ಉನ್ಮಾದದ ಕೂಗು ನಿನಗೆ ಕೇಳಿಸಿರುತ್ತಾನೆ. ಇದು ಭಗವಂತ ಮಾಡಿದ ಅನ್ಯಾಯ ಎಲ್ಲ ಕೊಡು. ಆ ನನ್ನ ತಮ್ಮ ಈ ಅಕ್ಕನಿಗೆ ಕೊಟ್ಟ ಅಪರೂಪ ಕಾಣಿಕೆ ಮಗನೇ. ಅಮ್ಮ, ಈ ಮನೆಯ ಮುತ್ತೈದೆಗಳು ಲಕ್ಷ್ಮಿಯಾಗಿ ಶೋಭಿಸುತ್ತಿದ್ದು ಇಂದು ನಿನ್ನ ಹಣೆಯಲ್ಲಿ ಸಿಂಧೂರವಿಲ್ಲದೆ ನೀನು ನಿನ್ನ ಮನದಲ್ಲಿ ಅನುಭವಿಸಿದರೆ ನಿನ್ನ ಮುಖ ರೋದನವನ್ನು ನಾನು ನೋಡಲಾರೆನು ತಾಯೇ, ನೋಡಲಾರೆ. ಹಿಂದಿನ ಜನ್ಮದಲ್ಲಿ ನಾನು ಯಾರು ತಾಳಿ ಕಿತ್ತಿದ್ನು, ಅದಕ್ಕೆ ಆ ಭಗವಂತ ಈ ಜನ್ಮದಲ್ಲಿ ನನ್ನ ಮುತ್ತೈದೆ ತರನೇ ಕಿತ್ಕೊಂಡ್ಬಿಟ್ಟ. ಆದ್ರೆ ನನ್ನ ಕರ್ಮಕ್ಕೆ ನೀವೆಲ್ಲ ಬಲಿ ಆದ್ರು. ಅಮ್ಮ ಅಮ್ಮ ಅಳ್ಬೇಡಮ್ಮ, ನೀನ್ ಹತ್ರ ನಂಗೂ ಅಳ್ಬರುತ್ತಮ್ಮ. ಈ ನತೆ ದೃಷ್ಟಿ ಉಳಿದಿರೋದು ಅದೊಂದೇ ಮಗಳೇ. ಯಾಕಮ್ಮ, ಯಾಕೆ, ಏನಾಯ್ತೆ? ಸತೀಶ, ಇವಳು ಹೇಳ್ತಾರೆ ನನಗೆ ಯಾಕೋ ಭಯ ಆಗುತ್ತೆ. ಏನಾಯ್ತಮ್ಮ? ನೀನು ಈಗ ಹೇಳ್ತಾ ಇದ್ರೆ ನಮ್ಗೆ ಹೇಗಮ್ಮ ಅರ್ಥ ಆಗ್ಬೇಕು? ಅದು ಏನಾಯ್ತು ಸರ್, ಹೇಗೆ ಹೇಳಮ್ಮ? ಏನಾಯ್ತು ಅಂತ ಹೇಗೆ ಹೇಳ? ಬಡವ್ರ ಮನೇಲಿ ಹೆಣ್ಮಕ್ಳು ಹುಟ್ಟು ಮಾರ್ದಣ್ಣ. ಹುಟ್ಟಿದ್ರು ಶೀಲವತಿ ಸದ್ಗುಣವತಿ ಆಗಿ ಬಾಳಬಾರ್ದು. ನೀನ್ ಈಗೀಗ ಓಟಾಗ ಮಾಡ್ತೀರಿ, ನಮ್ಗೆ ಹೇಗಮ್ಮ ಅರ್ಥ ಆಗ್ಬೇಕು? ಅದು ಏನಾಯ್ತು ಸರಿಯಾಗಿ ಬಿಡಿಸಿ ಹೇಳಮ್ಮ. ಅಣ್ಣ, ನೀರ್ ತರ್ಬೇಕು ಅಂತ ಬಾವಿ ಹತ್ರ ಹೋಗ್ಬೇಕಾದ್ರೆ ಸಾವುಕಾರ ಅವಿನಾಶ ನನ್ನ ಶೀಲಕ್ಕೆ ಕೈ ಹಾಕಿದ್ವಿ. ಸತ್ತಿರ ಸುಳ್ಳೆಗಾರ ಅವಿನಾಶ. ನನ್ನ ತಂಗಿಯ ಮೈ ಮೇಲೆ ಕೈ ಹಾಕೋ ಸೊಕ್ಕು ಮತ್ತೆ ಇಂದಿಗೆ ಈ ಭೂಮಿ ತಾಯಿರು ತೀರಿದಿಲ್ಲ. ಬೇಡಪ್ಪ, ಬೇಡ ಕೊಡು. ಸಿಟ್ಟಿನ ಕೈಗೆ ಬುದ್ಧಿನ ಕೊಟ್ಟು ಅನಾಹುತಕ್ಕೆ ಕಾರಣ ಮಾಡಬೇಡ ಕೊಡು. ಹಾಗಾದ್ರೆ ಏನ್ ಮಾಡಲ್ಲಮ್ಮ? ಮಾನವತ ಮನೆಯ ಚಂಡನ ಕೈಗೆ ಕೊಟ್ಟು ಮನೆಯಲ್ಲಿ ಕೈಗೆ ಬಳ ತೊಟ್ಟು ಕೂರ್ಲಮ್ಮ, ಹೇಳಮ್ಮ. ಬಡತನ ಮನುಷ್ಯರಿಗೆ ಹೇಳಿತನೋ ಬಳುವಳಿಯ ಕೊಟ್ಟಿದೆ ಕೊಡು. ಅಂದ್ರೆ ಅಮ್ಮ, ಬಡವರಾಗಿ ಹುಟ್ಟಿದ್ದೀವಿ ಅಂದ ಮಾತ್ರಕ್ಕೆ ಮೈ ಮಾರ್ಕೊಂಡು ಬದುಕ್ಬೇಕೇನಮ್ಮ? ಅಂತ ಬದುಕು ಈ ಸಮಾಜಕ್ಕೆ ಅವಶ್ಯಕತೆ ಇದೆಯೇನಮ್ಮ?
ನಿಮ್ಮ ಅಕ್ಕನ ಕಣ್ಣಲ್ಲಿ ತಂದ ಕಂಪನಿಯನ್ನ ಆ ನೀಚನ ಕೊಂದು ಈ ಸಮಾಜದಲ್ಲಿ ಸುಮಂಗಲರು ತಲೆ ತಿರುವಂತ ಸತ್ಯ ಸತ್ಯ. ಸತೀಶ, ಅದರಿಂದ ನಿನಗೆ ಸಿಗೋ ಲಾಭನಾದ್ರೆ ಏನು, ನಮ್ಗಾಗೋ ಆನಂದನಾದ್ರೆ ಏನು? ಆ ದುಷ್ಟ ಕುಣಿಯನ್ನು ಕೊಂದು ಈ ಸಮಾಜದಲ್ಲಿ ಸುಮಂಗಲರು ತಲೆ ಎತ್ತಂತ ಮಾಡ್ತೀನಮ್ಮ, ಮಾಡ್ತೀನಿ. ನೀನೇನೋ ಅವನು ಕೊಂದು ಜೈಲಿಗೆ ಸೇರಿದ್ರಿ ತಮ್ಮನೆ ಸಂಸಾರ ಯಾಕೆ ಕಾಲು ಅಡಿಗೆ ಬಿಡ್ತೀಯೋ? ಹೌದಣ್ಣ, ಅಮ್ಮ ಹೇಳ್ತಿರೋ ನಿಜ. ಈ ಪಾಪಿ ತಂಗಿ ಇದ್ದಾಗೆ ರಾಣಿನೋ ಅಮ್ಮನೋ ಬೀದಿ ಪಾಪ ಮಾಡಬೇಡ. ಅಣ್ಣ, ಅಮ್ಮ ಅಕ್ಕ ಹೇಳ್ದಾಗೆ ಕೇಳಣ್ಣ. ಛೇ, ಇದು ಯಾರಿಗೆ ಬೇಕು, ಯಾರಿಗೆ ಬೇಕು ಈ ಎಸ್ಕೆ ಜೀವನ? ಜೀವನ ನಿಮಗೆ ಬೇಡದೇ ಇರೋದು ಕಣಪ್ಪ. ಏಸ್ಗೆ ಜೀವನ ನಮಗೆ ಬೇಕು. ಓ ಸಾವುಕಾರ್ ಬಸಪ್ಪನವರು, ನಿಮ್ಮ ಪಾದಯಾತ್ರೆಯಿಂದ ನಮ್ಮ ಮನೆ ಪಾವನವಾಗೋಯ್ತು. ತಾವು ಬಂದ ಕಾರಣ? ಅಯ್ಯೋ ಪರಮಾತ್ಮ, ಕಾರಣ ಇಲ್ಲದೆ ಈ ಬಡ್ಡಿ ಬಸಪ್ಪ ಯಾರ ಮನೆಗೂ ಹೋಗಲ್ಲ. ತಾವು ನಮ್ಮ ಮನೇಲಿ ನಡ್ಸ್ಬೇಕಾದ್ರೆ ಕಾರ್ಬಾರ್ ಯಾವುದು? ಕಾರ್ಬಾರ್ ನಡ್ಸೋಕ್ ಬಂದಿಲ್ಲ ಮಿಸ್ಟರ್ ಸತೀಶ್, ಮನೆ ಖಾಲಿ ಮಾಡ್ಸಕ್ ಬಂದಿರೋದು. ಯಾರಪ್ಪ ಮನೆ ಸೊತ್ತು ಅಂತ ಕಾಲ್ ಮಾಡ್ತೀಯೋ ವಿವೇಕಿ? ಏಯ್, ಅವತ್ತು ನಿಮ್ಮಪ್ಪ ನಮ್ಮ ಅಪ್ಪನಿಗೆ ಹಡ್ಬಿಟ್ಟು ಮನೆ ಅಂತ ಕಣಲೇ ಬಿಕಾರಿ. ಏನು, ನಮ್ಮ ಮನೆಯವರು ಈ ಮನೆನ ಅಡವಿಕ್ಕಿದಾರ? ಹೌದಮ್ಮ ಶಾರದಮ್ಮ, ನಿನ್ನ ಗಂಡ ನಿಮ್ಮ ತಮ್ಮನ ಮದುವೆಗೆ ಅವನು ಓದಿಸೋದಕ್ಕೆ ಅಂತ ನನ್ನ ಹತ್ರ ಅಡ ಇಟ್ಟಿದ್ದ. ನಡಿ, ಅದಕ್ಕೆ ಅಂತಾನೆ ಗದ್ದೆ ಆಧಾರ ಮಾಡಿದ್ರು, ಅದನ್ನ ಹರಾಜು ಹಾಕೊಂಡು ವಜೆ ಹಾಕೊಂಡ್ರಲ್ಲ. ನಿಜ ಶಾರದಮ್ಮ, ನಿಜ. ಆಧಾರ ಮಾಡಿದ್ದು ನಿಜ, ಅದು ಅಸಲ್ಗಾಯ್ತು. ಬಡ್ಡಿ ಯಾರು ಕೊಟ್ಟರೋ? ಸುಳ್ಳು. ನಮ್ಮ ತಂದೆ ಗದ್ದೆ ಮಾತ್ರ ಆಧಾರ ಮಾಡಿದ್ದು. ಇದು ನಿಮ್ ಮಾಡುತ್ತಿರೋ ಮೋಸ, ವಂಚನೆ, ದ್ರೋಹ. ಏಯ್, ಮೋಸ ಮಾಡಕ್ಕೆ, ಮೋಸ ಮಾಡಿ ಸಂಪಾದನೆ ಮಾಡಕ್ಕೆ ನಾವು ನಿಮ್ಮಂತ ಬಿಕಾರಿಗಳು ನಿಜ, ಮತಿಗಟ್ಟ ಮಾನವರು ನಾವು. ಯಾಕೇಳು, ಅವಾಗ ಸಿಕ್ಕಾಬಲ ಒಂಟಿ ಹೆಣ್ಣನ ಬಲಾತ್ಕಾರವಾಗಿ ಅವನ ಶೀಲಕ್ಕೆ ಕೈ ಹಾಕಲು ಹೋದಲ್ಲಿ ನೀನು ನಾನು ನೀಚ, ಲಫಂಗ, ಲೋಪ ನಾನೇ ತಾನೇ? ಹೂವಿನ ಮಕನಂದರೆ ಹೀರೋದು ನಮ್ಮಂತ ದುಂಬಿಯ ಆವಿ ಕಣ. ಹಾಗೆಂದ್ಬಿಟ್ಟು ಇವರ ಸೂಳೆ ಮನೆ ಇಡ್ಬೇಕಾಯ್ತು ಕಣೋ ವಿವೇಕಿ. ಭಾರತದ ಆಶೆ ನನ್ನ ತಂಗಿ ಶೀಲಕ್ಕೆ ಕೈ ಹಾಕಿ ಬಂದಿನೋ ಪಾಪಿ. ನೋಡು, ಬರೀ ಹೆಣ್ಣಲ್ಲ, ಜಗದ ಕಣ್ಣಿಗೆ ಕೈ ಹಾಕಿ ಕಿತ್ತು ಹಾಕುವ ರಣವೀರ ಕಣ. ನಿನ್ನಂತ ದುರಹಂಕಾರದಿಂದ ಮೇರ ದುರಹಂಕಾರಿಗಳು ಈ ಜಗತ್ತಿನಲ್ಲಿ ತೋಳನ ಕೈಗೆ ಸಿಕ್ಕ ಕುರಿಗಳಂತ ಉದೋಗ್ಯಾರ ಕಣ. ನೋಡು, ನಿನ್ನಂತ ದರ್ಪ ದೌಲತ್ತು ನಮ್ಮಿಂದ ತೋರಿಸ್ಬೇಡ. ಸತೀಶ, ನಾನು ನೋಡ್ತಾ ಇದ್ದೀನಿ, ನಿನ್ ಮಾತು ಅತಿ ಆಯ್ತು ಕಣ. ಏನೋ ಊರು ಅಂದ್ರೆ ಸುಮ್ಮನೆ ಇದ್ರೆ ಮಾತು ಮಿತಿ ಆಗೋಯ್ತು. ಸಾಕರೆ, ಈಗ ನಡೆದಿರೋ ಪ್ರಸಂಗದಲ್ಲಿ ನಿಮ್ಮ ಮಗ ಮಾಡಿರೋ ಹೇಸಿಗೆ ಕೆಲಸ ಗೊತ್ತಾಗಿ ಸಹಿತ ಒಬ್ಬ ಮಗನ ತಂದೆಯಾಗಿ ನಿಮ್ಮ ಬಾಯಲ್ಲಿ ಇಂಥ ಮಾತ? ಅಲ್ಲಮ್ಮ ಶಾರದಾ, ನನ್ನ ಮಗ ಇಡೀ ಜಗತ್ತಿನಲ್ಲಿ ಯಾರೂ ಮಾಡಬಾರ್ದು ಮಾಡಿದಾನಮ್ಮ. ಏನೋ ಹುಡುಗಾಟಿಕೆ ಮಾಡವ್ರೆ, ಅದನ್ನ ಬಿಟ್ಟು ನಾನು ನೀನು ಏನಾದ್ರೂ ಮಾಡಕ್ಕಾಗತ್ತೆ? ಮೂರು ಕತ್ತೆ ವಯಸ್ಸಾಗಿದೆ, ಈ ರೀತಿ ಮಾತಾಡೋದಕ್ಕೂ ನಿಮ್ಗೆ ನಾಚಿ ಆಗೋದಿಲ್ಲ. ಇಂಥ ಅಯೋಗ್ಯ ಮಗನಿಗೆ ತಕ್ಕ ತಂದೆನೆ ಬಿಡಿ ನೀವು. ಛೀ! ನಿನ್ನಿಂದ ನನ್ನ ತಂದೆ ಬುದ್ಧಿ ಕಲಿಬೇಕಾಗಿಲ್ಲ. ಮೊದ್ಲು ಮನೆ ಖಾಲಿ ಮಾಡು, ಆಮೇಲೆ ಮುಂದೆ ಮಾತು. ನಡಿ, ನಿಂತು ನೀರಿನಲ್ಲಿ ಮನೆ ಖಾಲಿ ಮಾಡಿದ್ರೆ ನಾವೆಲ್ಲಿಗೆ ಹೋಗೋದು? ಶಾರದಮ್ಮ,
ನಿನ್ನ ಬೀದಿ ಪಾಲ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಆದರೆ ನಾನು ಏನಮ್ಮ ಮಾಡಲಿ, ಈಗ ನಂದೇನು ವ್ಯವಹಾರ ನಡೀತಾ ಇಲ್ಲ, ಎಲ್ಲ ನನ್ನ ಮಗಂದೆ. ಅವಿನಾಶ, ನೀನುಂಟು ಇವರುಂಟು, ಸಾಲ ಕೊಟ್ಟಿರೋ ಬಡ್ಡಿ ಹಣ ಎಲ್ಲನೂ ವಸೂಲಿ ಮಾಡ್ಕೊಂಡೇ ಬರ್ಬೇಕು ನೀನು. ನಾನು ಬರ್ತೀನಿ. ಸಾಕೋನೆ ಚಿಕ್ಕ ಸಾಕೋನೆ, ವಯಸ್ಸಿನಲ್ಲ ನೀವು ಚಿಕ್ಕವರಾದ್ರೂ ಚಿಂತೆ ಇಲ್ಲ. ನಿಮ್ ಕಾಲಿಗೆ ಬೇಡ್ಕೊಳ್ತೀನಿ, ನಮ್ ಸಂಸಾರನ ಬೀದಿ ಪಾಲ್ ಮಾಡಬೇಡಿ ಸಾಕೋನೆ. ಈಗಲೂ ಒಂದು ಅವಕಾಶ ಕೊಡ್ತೀನಿ. ನಿಮ್ ಸಂಸಾರ ಉಳಿಬೇಕು ಅಂದ್ರೆ ಆ ಶ್ರುತಿನ ಒಂದೇ ಒಂದಿನ ನನ್ನವಳಾಗಿ ಮಾಡ್ಕೋಬೇಕು. ನನ್ನ ತಾಯಿಯ ಕಾಲಿನ ಹೋಯ್ತಿರೋ ಪಾಪಿ. ನೋಡು, ಮಾತೃ ಸ್ವರೂಪ ನನ್ನ ತಾಯಿಯ ಕಾಲಿನ ಪಾಪಿ. ದರ್ಪ ದೌರ್ಜನ್ಯ ಅಂತಸ್ತು ಈ ಶ್ರೀಮಂತರ ಸತ್ತು ಕೊಣಲೇ. ನಮ್ಮಂತ ಬಡವರ ನಿಟ್ಟಿಸಿ ನಿಮ್ಮ ತಳಪಾಯ ಕೆಡದಾಗ ನಿಮ್ಮಂತವರು ಪಾತಾಳ ಸೇರ್ಕೊಂಡಿರ್ತೀರ ಕಣೋ. ನಿನ್ನಂತ ದರಿದ್ರ ನಾರಿಯ ಶಾಪ ನನ್ನ ಎಡಗಾಲನ್ನು ಕಿರು ಬೆರಳನ್ನು ಏನು ಮಾಡಲ್ಲ. ಚತುರೆ, ನೀನೇ ಬಂದು ನನ್ನ ಮಂಚದಲ್ಲಿ ಬಂದು ಬೆಚ್ಚನೆ ಸುಖ ಕೊಟ್ಟರೆ ಈಗಲೂ ನಿನ್ನ ಮನೆ ಮಾನ ಎಲ್ಲ ನಿಂದಾಗುತ್ತೆ ನೋಡು. ಸತ್ಯಕ್ಕಾಗಿ ಹೋರಾಡುವ ಜನರ ಬಾಯಿಗೆ ಬೀಗರಾತಿರುವೆ. ಅರಳುವ ಹೊತ್ತು ಅರಳುವಾಗಲೇ ಬಿರುಗಾಳಿಯನ್ನು ಬೀಸಿರುವೆ. ನೀತಿ ನ್ಯಾಯವೇ ಇಲ್ಲವಾಗಿದೆ ನಿನ್ನ ಕಥೆಯಲ್ಲಿ, ಏನು ಹೇಳಲಿ. ಕಣ್ಬಿಡು, ಮಾತಾಡು ಅಣ್ಣ. ಎದ್ದೇಳು ಎದ್ದೇಳಣ್ಣ, ಎದ್ದೇಳು. ಬೇಳೇಳು. ಸತೀಶ, ಕಣ್ಬಿಡು, ಮಾತಾಡಪ್ಪ. ಅಲ್ಲ ಕಣ್ಬಿಡು. ಯಾಕೋ ಏನಮ್ಮ ಇದಕ್ಕಿದಕ್ಕೆ ಕತ್ಲಲ್ತೇನಮ್ಮ? ಸತೀಶ, ಯಾಕೋ ಏನೇನ ಮಾತಾಡ್ತಿದ್ಯಾ? ಸರಿಯಾಗಿ ಕಣ್ಬಿಟ್ಟು ನೋಡೋಣ. ಕಣ್ಬಿಡು. ಯಾಕೋ ಕತ್ಲಲ್ತಿದೆ, ದೀಪನೆಲ್ಲ ಹೊತ್ತಿಸಮ್ಮ. ಸತೀಶ, ಅಯ್ಯೋ ಅಯ್ಯೋ ಅಯ್ಯೋ. ಅಣ್ಣ ಸರಿಯಾಗಿ ಕಣ್ಬಿಟ್ಟು ನೋಡು. ಹಗ್ಲು ಕಣೋ, ಸೂರ್ಯನ ಬೆಳಕಿದೆ, ಸರಿಯಾಗಿ ಕಣ್ಬಿಟ್ಟು ನೋಡು. ಶ್ರುತಿ, ಕತ್ತಿನ ಮೇಲೆ ಸ್ವಲ್ಪ ಏಟು ಬಿತ್ತಮ್ಮ. ಕಣ್ಣು ಕತ್ತಲಾಗುತ್ತಿದೆ ಅಮ್ಮ. ನೀನಾರು ದೀಪೋತ್ಸಮ್ಮ. ಅಯ್ಯೋ ಅಯ್ಯೋ, ಮುಗಿತಪ್ಪ. ಇಂದಿಗೆ ನಮ್ಮ ಸಂಸಾರದ ಅಂತಿಮ ಯಾತ್ರೆ ಮುಗಿದೋಯ್ತು ಕಣ. ಅಮ್ಮ ಏನಮ್ಮ ಇದು? ನೀನು ಅಣ್ಣನೇ ಹೀಗೆ ಕಂಗಿಟ್ಟು ಕೂತ್ಕೊಬಿಟ್ರೆ ಮುಂದಿನ ಗತಿ ಏನಮ್ಮ? ನಮಗ್ ಬಂದಿರೋದ್ ನರ್ಕಲ್ಲಮ್ಮ, ಭಯಂಕರವಾದ ನರಕ ಯಾತನೆ. ಒಬ್ಬ ಗೊತ್ತ ಯಾರಿಗೇನ್ ಅನ್ಯಾಯ ಮಾಡ್ದಂತ ನಮ್ಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಈ ನಮ್ಮಂತ ದಿಕ್ಕೆಟ್ಟ ತಬ್ಬಲಿಗಳಿಗೆ
ಸಾವೇ ಗತಿಯಮ್ಮ. ಈ ನೀಚ ಸಮಾಜದಲ್ಲಿ ಈ ದೀನದರಿಗೆ ಉಳಿದಿರುವುದು ಅದೊಂದೇ ದಾರಿಯಮ್ಮ, ಅದೊಂದೇ ದಾರಿ. ಇಲ್ಲಪ್ಪ, ಇಲ್ಲ ಕೊಟ್ರು. ನಾನು ಜೀವಂತ ಬದುಕಿರೋರ್ಗು ನಿಮ್ಮನ್ನ ತಬ್ಲಿ ಆಗೋದಕ್ಕೆ ನಾನು ಬಿಡೋದಿಲ್ಲಪ್ಪ. ನಾನು ನಿನ್ನ ಬದುಕಿದ್ದೀನಿ ಕಡು. ಏನ್ ಮಾಡ್ತೀಯಮ್ಮ, ಏನ್ ಮಾಡ್ತೀಯ? ನಿಲ್ಲೋದಕ್ಕೆ ನೆಲೆ ಇಲ್ಲ, ಮಲ್ಗೋದಕ್ಕೆ ಮನೆ ಇಲ್ಲ, ನೆರವಾಗೋದಕ್ಕೆ ನಮ್ಮವರು ಬಂದು ಬಳಗ ಅಂತಾನೆ ಯಾರು ಇಲ್ಲ, ಕೈಯಲ್ಲಿ ಹಣ ಇಲ್ಲ. ಇನ್ನು ಮೊನ್ನೆ ಏನಮ್ಮ ಮಾಡ್ತೀಯ? ಚಿಂತೆ ಮಾಡ್ಬೇಡಮ್ಮ. ಭಗವಂತ ನಮ್ಮಗೋಸ್ಕರ ಯಾವ್ದಾರ ಒಂದು ದಾರಿ ಮಡಿಗೆ ಇರ್ತಾನೆ. ಯಾವ್ದಾರ ದೇವಸ್ಥಾನದಲ್ಲೂ ಛತ್ರದಲ್ಲೂ ಜೀವನ ಮಾಡೋಣ. ನಡೀರಿ, ಎಂದಿಗೆ ಮನೆ ನೋಡೋಣ ಬಗ್ಗೆ ತೇರಾಯ್ತು. ಅಮ್ಮ, ರಾಣಿ ಎಲ್ಲಿದೆಯಮ್ಮ? ಇಲ್ಲಿದ್ದಾಳೆ. ಈ ಅಂಧ ಹಣರಿಗೆ ಹುಟ್ಟಿದ ತಪ್ಪಿಗೆ ಇಂದಿನಿಂದ ನನಗೆ ನೀನೇ ಊರುಗೋಲಮ್ಮ, ನೀನೇ ಊರುಗೋಲು. ಹಾಗೆಲ್ಲ ಮಾತಾಡ್ಬೇಡಣ್ಣ, ಬಾ ಅಣ್ಣ, ನಾನಿನ್ನ ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕೂಡದ ನಾವಿಲ್ಲಿ. ಕಂಡಿದ್ದು ಸುಳ್ಳು, ಕಾಣದ್ದು ಸುಳ್ಳು, ನಿಜ ಹೇಳಲು ಬಾಗಿಲ್ಲ ನನಗಿಲ್ಲಿ. ಅಳುವ ಕಣ್ಣಿಗೆ ರೊಕ್ಕಗಳಿಲ್ಲ ಊರಲಿ.